ಸೊ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತು ತೊಗೊಂಬಂದಿರೋದು ಬ್ಲೂ ಇಗ್ವಾನಾ, ರೆಡ್ ಇಗ್ವಾನಾ, ಗ್ರೀನ್ ಇಗ್ವಾನಾ. ಸೊ ವ್ಯತ್ಯಾಸ ಹೆಂಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ಇದು ಬಂದು ವ್ಯತ್ಯಾಸ, ಇದು ಬಂದು ಕಾಮನ್ ಗ್ರೀನ್ ಇಗ್ವಾನಾ, ಇದು ನನ್ನ ಕೈನಲ್ಲಿರೋದು ಬ್ಲೂ ಇಗ್ವಾನಾ, ಆಮೇಲೆ ಇದು ಬಂದು ರೆಡ್ ಇಗ್ವಾನಾ. ಸೊ ಇದು ಮೂರು ಬಂದು ಡಿಫ್ರೆಂಟ್ ಕಲರ್ ಆಗಿರೋದ್ರಿಂದ ಡಿಫ್ರೆಂಟ್ ರೇಟು ಆಗಿರುತ್ತೆ ಇದು. ಸೊ ಒಂದೊಂದು ಸ್ಪೀಶಿ ಅನ್ಕೊಂಬೇಡಿ, ಭಾಳ ಜನ ಕನ್ಫ್ಯೂಸ್ ಆಗಿರ್ತಾರೆ. ಒಂದೊಂದು ಕಲರ್ ಬೇರೆ ಬೇರೆ ಇದ್ರೆ ಸ್ಪೀಶಿನೂ ಬೇರೆ ಬೇರೆ ಇರುತ್ತೆ ಅಂದ್ಕೊಂಡು. ಸೊ ಈ ಸ್ಪೀಶಿ ಏನು ಬೇರೆ ಬೇರೆ ಇಲ್ಲ ಇದು. ಸೊ ಇದು ಬಂದು ಕಾಮನ್ ಗ್ರೀನ್ ಇಗ್ವಾನಾ, ಸೆಂಟ್ರಲ್ ಅಮೆರಿಕಾನಲ್ಲಿ ಸಿಗೋ ಅಂತ ಸ್ಪೀಶಿ ಇದು. ಸೊ ಇದು ಯಾವ ಕಂಟ್ರಿನಲ್ಲಿ ಇರುತ್ತೆ, ಹೆಂಗಿರುತ್ತೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದು ಸೆಂಟ್ರಲ್ ಅಮೆರಿಕಾಯಿಂದ. ಆಮೇಲೆ ಇದು ಹೆಂಗ್ ಹ್ಯಾಬಿಟೇಟ್ ಅಂದರೆ ಮರಗಳು ಜಾಸ್ತಿ ಇರಬೇಕು ಇದಕ್ಕೆ, ಪ್ಲ್ಯಾಂಟ್ಸು ಎಲ್ಲ ಜಾಸ್ತಿ ಇರಬೇಕು. ಆಮೇಲೆ ಇದು ಮನೆ ಎಲ್ಲಿ ಮಾಡ್ಕೊಳ್ಳುತ್ತೆ ಅಂದರೆ ತೋಟ ಅಕ್ಕಪಕ್ಕ ತರಕಾರಿ ಅದೆಲ್ಲ ಬೆಳೆಯೋ ಜಾಗನೇ ಇದು ಜಾಸ್ತಿ ಬ್ರೀಡಿಂಗ್ ಮಾಡೋದು, ಸೆಟ್ಲ್ ಆಗಿರೋದು ಅಂತ ಇದು ಮಾಡೋದು ಎಲ್ಲ ಫಾರ್ಮರ್ಸ್ ಅಕ್ಕಪಕ್ಕನೇ. ಸೊ ಕಾಮನ್ ಗ್ರೀನ್ ಇಗ್ವಾನಾ ಬಂದು ಒಂದು ನಾರ್ಮಲ್ ಕಲರು, ನಾರ್ಮಲ್ ಸ್ಪೀಶಿ. ಅದಾದಮೇಲೆ ರೆಡ್ ಕಲರ್ ಬಂದಿರೋದು, ಇದು ಬಂದು ರೆಡ್ ಕಲರು. ಇದು ಹೈಬ್ರಿಡ್ ಮಾಡಿರೋದು ಅಂತಂದರೆ ಮ್ಯೂಟೇಷನ್ಗಳು ಇವಾಗ ಭಾಳ ಕಲರ್ಗಳು ಬರ್ತೈತೆ. ಸೊ ರೆಡ್ ಕಲರ್ ಆದಮೇಲೆ ನಮಗೆ ನೀವು ನೋಡ್ತಾ ಇರ್ಬೋದು ಬ್ಲೂ ಕಲರು. ಇದು ಬಂದು ಬ್ಲೂ ಕಲರ್ ಇಗ್ವಾನಾ. ಇದರಲ್ಲಿ ಬ್ಲೂ ಕಲರಲ್ಲೂ ಭಾಳ ಕಲರ್ಸ್ಗಳು ಬರುತ್ತೆ. ಕಾಮನ್ ಬ್ಲೂ ಬರುತ್ತೆ, ಅಲ್ಟ್ರಾ ಬ್ಲೂ ಬರುತ್ತೆ, ಆಮೇಲೆ ಆಸ್ಮಾನಿ ಬ್ಲೂ ಅಂತೀವಿ, ಆ ಥರ ಡಾರ್ಕ್ ಬ್ಲೂ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಆಮೇಲೆ ಯೋಚನೆ ಮಾಡ್ತಾ ಇರ್ಬೋದು, ಸೊ ಈ ಕಲರ್ಸ್ ಎಲ್ಲ ನೇಚರಲ್ಲಿ ಇರುತ್ತಾ ಅಂದ್ಬಿಟ್ಟು. ಬಟ್ ಇದು ನೇಚರಲ್ಲಿ ಇರೋ ಕಲರ್ಸ್ ಇಲ್ಲ. ಇದರಲ್ಲಿ ನೇಚರಲ್ಲಿ ಸಿಗೋದು ಬಂದು ಕಾಮನ್ ಗ್ರೀನ್ ಕಲರ್ ಇಗ್ವಾನಾ, ಆಮೇಲೆ ರೆಡ್ ಕಲರ್ ಇಗ್ವಾನಾ ಮ್ಯೂಟೇಷನ್ನು. ಕಾಮನ್ ಗ್ರೀನ್ ಕಲರ್ ಇಗ್ವಾನಾನೇ ಸಿಗೋದು. ರೆಡ್ ಕಲರ್, ಬ್ಲೂ ಕಲರ್, ಲುಟೀನೋ, ಸ್ನೋ ಅದೆಲ್ಲ ಬಂದು ಮ್ಯೂಟೇಷನ್ ಇಗ್ವಾನಾಸು. ಸೊ ಇದು ನಮ್ಮ ಇಂಡಿಯಾದಲ್ಲಿ ಇವಾಗ ಟ್ರೆಂಡಿಂಗ್ ಪೆಟ್ ಆ್ಯನಿಮಲ್ ಅನ್ಬೋದು. ಭಾಳ ಜನ ಇದಕ್ಕೆ ಇಷ್ಟಪಡ್ತವ್ರೆ, ಭಾಳ ಜನ ಸಾಕಕ್ಕೆ ಇಷ್ಟಪಡ್ತಾರೆ. ಇದೇನಕ್ಕಂದರೆ ನೀವು ಇಲ್ಲಿ ನೋಡ್ತಾ ಇರೋ ಮರಿದ್ರಿಂದ ಆಲ್ಮೋಸ್ಟ್ ಇದರಷ್ಟು 20 ಅಷ್ಟು ಜಾಸ್ತಿ ದೊಡ್ಡದಾಗುತ್ತೆ. ಸೊ ಇದು 5 ಅಡಿ ಉದ್ದ ಆಗುತ್ತೆ. ಆ್ಯಸ್ ಇಟ್ ಈಸ್ ನಿಮಗೆ ಡೈನೋಸೋರ್ ಥರ ಫೀಲಿಂಗ್ ಕೊಡುತ್ತೆ, ಡೈನೋಸೋರ್ ಥರನೇ ಇರುತ್ತೆ. ಆಮೇಲೆ ಬಟ್ ತಿನ್ನೋದು ಬಂದು ವೆಜಿಟೇಬಲ್ಸು, ಫ್ರೂಟ್ಸ್ ಅಷ್ಟೇ. ಸೊ ಇದನ್ನು ನೋಡಿಕೊಂಡು ನೀವು ಮಾಂಸ ತಿನ್ನೋವಂಥ ಪ್ರಜಾತಿ ಅಂದ್ಕೊಬೇಡಿ, ಇದು ಮಾಂಸ ತಿನ್ನಲ್ಲ. ಇದು ಬರೀ ವೆಜಿಟೇಬಲ್ಸ್ ಜೊತೆ ಸ್ವಲ್ಪ ಕ್ಯಾಲ್ಶಿಯಮ್ಗಳು ಮಿಕ್ಸ್ ಮಾಡಿಕೊಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿರೋದು, ಹೆಲ್ತ್ ಕಂಡೀಷನ್ನು. ಸೊ ಇದನ್ನು ನೋಡಿ ನೀವು ಎಲ್ಲ ಭಯ ಪಡ್ತಾ ಇರ್ಬೋದು. ಸೊ ಅಂಥ ಭಯ ಪಡೋ ಆ್ಯನಿಮಲ್ ಇಲ್ಲ ಇದು, ಬಿಕಾಸ್ ಇದು ವೆಜಿಟೇಬಲ್ಸ್ ತಿನ್ನೋದು. ಆಮೇಲೆ ಸ್ವಲ್ಪ ಇದರಲ್ಲಿ ಏನು ಇಶ್ಯೂ ಆಗಿರುತ್ತೆ ಅಂದರೆ ಇದಕ್ಕೆ ನೇಲ್ಸು ತುಂಬ ಜಾಸ್ತಿ ಶಾರ್ಪ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಈ ಕಡೆ ನೋಡ್ಬೋದು ನೀವು, ನನ್ನ ಕೈಗೆ ಈ ಥರ ಕಾಮನ್ ಆಗಿ ಬಂದೈತೆ. ಬೆಕ್ಕು ಥರ, ನಾರ್ಮಲ್ ಬೆಕ್ಕು ಹೆಂಗಿರುತ್ತೆ ಅದೇ ಥರ ಶಾರ್ಪ್ ಆಗಿರುತ್ತೆ ನೇಲ್ಸು. ಸೊ ಇದನ್ನ ನೀವು ಟ್ರಿಮ್ ಮಾಡ್ಕೊಬೋದು, ನೇಲ್ಸು ನಿಮಗೆ ಯಾವಾಗ ಬೇಕು ಆವಾಗ ಟ್ರಿಮ್ ಮಾಡ್ಕೊಬೋದು. ಸೊ ಅದಾದಮೇಲೆ ಇದು ಕಚ್ಚೋದು ಅದೆಲ್ಲ ಮಾಡೋ ಕೆಲಸ ಇರಲ್ಲ ಇದ್ರದ್ದು. ಸ್ವಲ್ಪ ಹೀಟ್ ಬಂದಮೇಲೆ ಸ್ವಲ್ಪ ರೂಡ್ ಬಿಹೇವ್ ಬರುತ್ತೆ. ಬಟ್ ಆ್ಯಸ್ ಅ ಪೆಟ್ ಇಟ್ಕೊಂಡು ನೀವು ಮನೆಯಲ್ಲಿ ಆ್ಯಸ್ ಅ ಪೆಟ್ ಸಾಕಿದ್ರೆ ಸೊ ಆ ಥರನೂ ರಿಯಾಕ್ಟ್ ಮಾಡಲ್ಲ. ಇದು 99% ರಿಯಾಕ್ಷನ್ ಬರಲ್ಲ ಇಗ್ವಾನಾಸಲ್ಲಿ. ಸೊ ಇದು ನಾಯಿ ಥರ ನೀವು ಮನೆಯಲ್ಲಿ ಇಟ್ಕೊಂಡು ಟ್ರೈನ್ ಮಾಡ್ಕೊಬೋದು, ಕರೆದ್ರೆ ಬರುತ್ತೆ, ಹೋಗು ಅಂದರೆ ಹೋಗುತ್ತೆ, ಆ ಥರ ಇದು ಪಳಗೋಗುತ್ತೆ ನಿಮ್ಮ ಮನೆಯಲ್ಲಿ. ನಿಮ್ಮ ಮನೆ ಪೆಟ್ಗೆ ನಾಯಿ ಬೆಕ್ಕು ಇಟ್ಟಿರೋರು ಏನಾದರೂ ಹೊಸ ಸಾಕಬೇಕಂದ್ರೆ ಅವ್ರಿಗೆ ಇಗ್ವಾನಾ ಐತೆ. ಇದು ಇಗ್ವಾನಾ ಸಾಕಿರೋರಿಗೆ ನೆಕ್ಸ್ಟ್ ಏನೈತೆ ಅಂದ್ಬಿಟ್ಟು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಹೋಗ್ಬಿಟ್ಟು ಫಾಲೋ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಗೈಸ್.